ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು ಭೋಜನ ಸಂಧಿಯ ಸಾರವನ್ನು ಹೇಳ್ತಾ ಇದ್ದೀನಿ. ವನಜ ಜಾಂಡದಳುಳ್ಳ ಖಿಳಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪ ತಾನಾಗೆ. ಮನಕ್ಕೆ ಬಂದುದನುಂಡುಣಿಸಿ ಸಂಹನಕ್ಕೆ ಉಪಚಯ ಕರ್ಣಕಾನಂದ ಅನಿಮಿಷರಿಗಾತ್ಮ ಪ್ರದರ್ಶನೀವ ಸುಖವನೇವ ಹರೇ. ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಚೇತನರು, ದೇವ, ಋಷಿ, ಪಿತೃ, ನರ, ಸಾತ್ವಿಕರು, ಮಿಶ್ರರು, ಎಲ್ಲರೂ, ಪಶು ಪಕ್ಷಿ ಮುಂತಾದ ಎಲ್ಲ ಪ್ರಾಣಿಗಳು ಉಣ್ಣುವಂತಹ, ಭೋಜನ ಮಾಡುವಂತಹ 4 ವಿಧ ಪದಾರ್ಥದಲ್ಲಿ ಲೇಹ್ಯ, ಖಾದ್ಯ, ಚೋಷ್ಯ, ಮತ್ತು ಪೇಯ, ಈ ಪದಾರ್ಥಗಳಲ್ಲಿ ಇರುವಂತಹ ಪರಮಾತ್ಮ ರಸರೂಪ ಶುಭರಸ ಸ್ವಾಖ್ಯರಸ ರೂಪನಾಗಿ ತಾನೇ ಆಗಿ ಮನಕ್ಕೆ ಬಂದುದನ್ನುಡಿಸಿ ಜೀವರ ಸ್ವರೂಪ ಯೋಗ್ಯತೆಗೆ ಅನುಸಾರವಾಗಿ ಅವರ ಕರ್ಮಕ್ಕನುಸಾರವಾಗಿ ಆ ಕರ್ಮಫಲ ರೂಪವಾದ ಅನ್ನರಸವನ್ನು ತ್ರಿವಿಧರ ಜೀವರ ಯೋಗ್ಯತೆಗೆ ಮೀರದಂತೆ ಅವರವರ ರಸವನ್ನು ಅವರಿಗೆ ಊಟ ಮಾಡಿಸ್ತಾನೆ, ಉಣಿಸ್ತಾನೆ. ಶ್ರೀಹರಿ ಸತ್ಯ ಸಂಕಲ್ಪನಾಗಿದ್ದಾನೆ. ತನ್ನ ಇಚ್ಛೆಯಂತೆ ತಾನು ಉಂಡು ಮೊದಲಿಗೆ ಶುಭರಸಗಳನ್ನು ತಾನು ಸ್ವೀಕಾರ ಮಾಡಿ ದೇವತೆಗಳ ದ್ವಾರ ಅವರವರ ರಸಗಳನ್ನು ಅವರಿಗೆ ಉಣಿಸ್ತಾನೆ. ಹೀಗೆ ಉಣಿಸಿ ಸಂಹನನಕ್ಕೆ ಅಂದರೆ ಸ್ಥೂಲ ದೇಹಕ್ಕೆ, ಉಪಚಯ ಅಂದರೆ ಪುಷ್ಟಿಯನ್ನು, ಇಂದ್ರಿಯಗಳಿಗೆ ಆನಂದವನ್ನು, ಅನಿಮಿಷರಿಗೆ ತತ್ವಾಭಿಮಾನಿ ದೇವತೆಗಳಿಗೆ ರಸರೂಪಿಯಾದ ಪರಮಾತ್ಮನು ಆತ್ಮ ತನ್ನ ರೂಪದರ್ಶನವನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ನೀಡದೊಂದದಲಿಪ್ಪಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗವ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನೇ ಕೊಡುತ್ತಾ ಕ್ರೋಢ 72,000 ನಾಡಿಗತ ದೇವತೆಗಳೊಳಗಿದ್ದಾಡುತ್ತಾನಂದಾತ್ಮ ಚರಿಸುವ ಲೋಕದೊಳು ತಾನು. ನೀಡದಂದದಿ ಅಂದರೆ ಪಕ್ಷಿಗಳು ಇರಲಿಕ್ಕೆ ಮಾಡಿಕೊಂಡ ಗೂಡಿನಂತೆ ಜೀವನ ಮೇಲೆ ಇರುವ ಲಿಂಗ ದೇಹಕ್ಕೆ ಷೋಡಶಾತ್ಮಕ ರಸ ವಿಭಾಗವನ್ನು 16 ರಸಗಳನ್ನು ಬೇರೆ ಬೇರೆ ಮಾಡಿ ಷೋಡಶ ಕಲೆಗಳಿಗೆ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ತನ್ಮಾತ್ರ ಮತ್ತು ಮನಸ್ಸು, ಹೀಗೆ 18 ಕಲೆಗಳು ಸೂಕ್ಷ್ಮ ರೂಪವಾಗಿ ಲಿಂಗದಲ್ಲಿರುತ್ತೆ. ಈ 16 ಕಲೆಗಳಿಗೆ ಆಯಾ ರಸಗಳ ವಿಭಾಗದಂತೆ ಸ್ಥೂಲಾನ್ನ ರಸದಲ್ಲಿ ಸ್ಥೂಲ ರಸ ಮೊದಲಿಗೆ ವಿಭಾಗ, ಅಲ್ಲಿಂದ ಸೂಕ್ಷ್ಮ ರಸ ಅನಿರುದ್ಧಾದಿ ಶರೀರಕ್ಕೆ, ಸೂಕ್ಷ್ಮತರ ರಸ ಲಿಂಗ ಶರೀರಗಳೇ, ಹೀಗೆ ಉಪಚಯಗಳನ್ನು ಕೊಡುತ್ತಾ ಸೂಕ್ಷ್ಮ ಕಲೆಗಳ ವೃದ್ಧಿಗೆ ಕಾರಣವಾಗಿ ಪುಷ್ಟಿಯನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ಸ್ಥೂಲ ದೇಹದಿಂದ ಸೂಕ್ಷ್ಮವಾದ ಲಿಂಗ ದೇಹಕ್ಕೆ ಮುಟ್ಟಬೇಕಾದರೆ 72,000 ನಾಡಿಗಳಿವೆ. 36,000 ಬಲಕ್ಕೆ ಮಹತ್ತತ್ವಾತ್ಮಕ ಪುರುಷ ನಾಡಿಗಳು, ಹಗಲು ನಿಯಾಮಕ ಸ್ವರ ವರ್ಣ ಪ್ರತಿಪಾದ್ಯ ರೂಪಗಳು, ಎಡಕ್ಕೆ ಅಹಂಕಾರ ತತ್ವಾತ್ಮಕ ಸ್ತ್ರೀ ರೂಪಗಳು 36,000 ರಾತ್ರಿ ನಿಯಾಮಕ ವ್ಯಂಜನ ವರ್ಣ ಪ್ರತಿಪಾದ್ಯ ಬೃಹತಿ ಸಹಸ್ರ ಪ್ರತ್ಯಾದ್ಯವಾದ, ಹೀಗೆ 72,000 ನಾಡಿಗಳ ದ್ವಾರ ಸಮಾನ ನಾಮಕ ವಾಯು ಮುಂತಾದ ನಾಡಿಗತ ದೇವತೆಗಳಿಗೆದ್ದು ಆಡುತ್ತಾ ಅಂದರೆ ವಿಹಾರ ಮಾಡುತ್ತಾ ವರಾಹರೂಪಿ ಹರಿಯು ಸ್ಥೂಲಾನ್ನ ರಸದಲ್ಲಿ ಪೃಥ್ವಿ ಭಾಗ ಹೆಚ್ಚಾಗಿರುವ ಕಾರಣ ಭೂವರಾಹರೂಪಿ ಹರಿಯೇ ಅಲ್ಲಿ ಕ್ರಿಯೆ ಮಾಡಿ ನಾಡಿಗತ ಸಮಾನ ವಾಯು ದ್ವಾರ ಸ್ಥೂಲ ರಸವನ್ನು ವಿಭಾಗೈಸಿ ಸೂಕ್ಷ್ಮ ರಸರೂಪ ಹೊಂದಿಸಿ ರಸರೂಪ ತಾನೇ ಆಗಿ ಲಿಂಗ ಕಲೆಗಳನ್ನು ಉಪಚಯ ಮಾಡ್ತಾನೆ. ತಾನು ಚಿದ್ರೂಪಿ ಆನಂದಮಯ ಶರೀರವುಳ್ಳವನು, ಯಾವ ವಿಕಾರವೂ ಅವನಿಗಿಲ್ಲ. ಲೋಕದಳು ಬಹಿಸ್ಥೂಲಾನ್ನದಲ್ಲಿ ಸ್ಥೂಲಾನ್ನ ಭೋಜನ ಜೀವರಲ್ಲಿ ಸ್ಥೂಲ ಶರೀರಾದಿಗಳಲ್ಲಿ ನಾಡಿಗಳಲ್ಲಿ ತತ್ವದೇವತೆಗಳಲ್ಲಿ ವಿಹಾರ ಮಾಡುವ ರಸರೂಪಿಯಾಗಿದ್ದಾನೆ ಪರಮಾತ್ಮ, ನಿರ್ವಿಕಾರನಾಗಿದ್ದಾನೆ. ವಾರಿ ವಾಚ್ಯನು ವಾರಿಯೊಳಗಿದ್ದಾರು ರಸವೆಂದೆನಿಸಿ 36,000 ಸ್ತ್ರೀ ಪುರುಷ ನಾಡಿಯಲಿ ತದ್ರೂಪ ಧಾರಕನು ತಾನಾಗಿ ಸರ್ವ ಶರೀರಗಳಲ್ಲಿ ಅಹಶ್ಚರಾತ್ರಿ ವಿಹಾರ ಮಾಡ್ಪನು ಬೃಹತಿ ಎಂಬ ಸುನಾಮದಿಂಕರಿಸಿ. ವಾರಿವಾಚು ನೀರಿನಲ್ಲಿದ್ದು
ಪರಮಾತ್ಮ ವಾರಿ ಅಂತ ಕರೆಸ್ಕೊಳ್ತಾನೆ. ನೀರು ಯಾವಾಗಲೂ ಸಿಹಿಯಾಗಿರುತ್ತೆ, ಆದರೆ ಭೂಗುಣದಿಂದ ಉಪ್ಪು, ಕಹಿ, ಒಗರು ಇತ್ಯಾದಿ ಆಗುತ್ತೆ. ಹೀಗೆ ನೀರಿನಲ್ಲಿ ಒಂದೇ ರಸವಿದ್ದರೂ 6 ರಸ ಮಧುರ, ಸಿಹಿ, ಹುಳಿ, ಉಪ್ಪು, ಖಾರ, ಒಗರು, ಕಹಿ ಈ ಪ್ರಕಾರ 6 ರಸರೂಪನಾಗಿ ಪರಮಾತ್ಮ ಬೃಹತಿ ಸಹಸ್ರ 36. ಇದರಲ್ಲಿ ವಿಶ್ವಾದಿ ಸಹಸ್ರ ರೂಪದಿಂದ 36,000 ಪುರುಷ ರೂಪ, 36,000 ಸ್ತ್ರೀ ರೂಪ. ಹೀಗೆ ಪರಮಾತ್ಮ ಸ್ತ್ರೀ ಪುರುಷ ನಾಡಿಯಲ್ಲಿ ತದ್ರೂಪ ಅದೇ ರೂಪದಂತೆ ರೂಪವನ್ನು ಧಾರಕನು ಧರಿಸಿ ಸಕಲ ಜೀವರ ಶರೀರಗಳಲ್ಲಿ ಅಹಶ್ಯ ಹಗಲಿನಲ್ಲಿ ರಾತ್ರಿಯಲ್ಲಿ ಅಂದರೆ ಸಂತತವಾಗಿ ಯಾವಾಗಲೂ ವಿಹಾರ ಮಾಡ್ತಾನೆ, ಕ್ರೀಡೆ ಮಾಡ್ತಾನೆ. ಯಾವ ಯಾವ ನಾಡಿದ್ವಾರ, ಯಾವ ಯಾವ ರಸ, ಯಾವ ಯಾವ ದೇಹದ ಇಂದ್ರಿಯಾದಿಗಳೇ ಮುಟ್ಟಿಸಬೇಕು ಹಾಗೆ ಪರಮಾತ್ಮ ವಿಹಾರ ಮಾಡ್ತಾನೆ. ಈ ಪರಮಾತ್ಮನೇ ಬೃಹತಿ ನಾಮದಿಂದ ಪ್ರತಿಪಾದ್ಯನಾಗಿದ್ದಾನೆ. ಬೃಹತಿ ಅಂದರೆ ನಿರತಿಶಯ ಮಹತ್ವಾತ್ ಬೃಹತಿ. ಬೃಹತಿ ಛಂದಸ್ಸು 36 ಅಕ್ಷರವುಳ್ಳದ್ದು, ಎಲ್ಲ ಋಕ್ಕುಗಳಿಗೆ ದೊಡ್ಡದಾದದ್ದು, ಅದಕ್ಕೆ ಬೃಹತಿ ಅಂತ ಕರೀತಾರೆ. ಬೃಹತಿ ಅಂದರೆ ಗುಣಪೂರ್ಣನಂತೂ ಅರ್ಥ ಆಗುತ್ತೆ. ವಾರಿ ಎಂಬ ಶಬ್ದದಿಂದ 24 ತತ್ವಗಳು ಸೂಚಿತವಾಗ್ತಾ ಇದೆ. ಪರಮಾತ್ಮ ಲಿಂಗ ಉಪಚಯಕ್ಕೆ ಶ್ರೀಹರಿಯ ಸ್ವೇದ ಅಂದರೆ ಬೆವರೇ ವಾರಿ ಅಂತ ಕರೆಸ್ಕೊಳ್ತಾರೆ. ಆದಿ ಸೃಷ್ಟಿಯಲ್ಲಿ ಲಿಂಗದ ಅಭಿವೃದ್ಧಿಗೆ ಬೆವರೇ ಕಾರಣವಾಗಿದೆ. ಈ ನೀರೇ ನಾನಾ ವಿಧಗಳ ರಸ ಉಪಚಯಕ್ಕೆ ಕಾರಣವಾಗುತ್ತದೆ. ಪರಮಾತ್ಮ ವಾರಿ ರೂಪ ವಾರಿವಾಚ ತಾನಾಗಿ ಎಲ್ಲ ರಸರೂಪನಾಗಿ ರಸವಿಭಾಗವನ್ನು ಮಾಡ್ತಾನೆ. ನೋಡ್ರಿ ಆ ಪರಮಾತ್ಮನ ಮಹಿಮೆ ಎಷ್ಟಿದೆ. ಆರು ರಸ ಸತ್ವಾದಿ ಭೇದದಿ 6 ಮೂರಾಗಿಹವು ಸಾರ ಸಾರನೇತ ಪ್ರಚುರ ಖಂಡ ಚಿತ್ ಪ್ರಚುರ ಏರಧಿಕ 70,000 ಮಾರವಣರ ಸಾಖ್ಯರೂಪ ಶರೀರದೊಳು ಭೋಜ್ಯ ಸುಪದಾರ್ಥದಿ ತಿಳಿದು ಭಂಜಿಪುದು. 6 ರಸ ಹಿಂದೆ ಪದ್ಯದಲ್ಲಿ ಹೇಳಿದಂತೆ ಸಿಹಿ ಮುಂತಾದ 6 ರಸಗಳು ಸತ್ವಾದಿ ಭೇದದಿಂದ, ಸತ್ವ ರಜ ತಮೋಗುಣ ಭೇದದಿಂದ 6 ಮೂರಾಗಿ ಅವು 18 ರೂಪಗಳಾಗಿವೆ, 18 ರಸಗಳಾಗಿವೆ. ಗೀತೆಯಲ್ಲಿ ಪರಮಾತ್ಮ ಹೇಳಿದ ಜೀವರ ಸ್ವಭಾವದಂತೆ ಅವರವರ ಆಹಾರವನ್ನು ಸತ್ವಾದಿಗುಣ ಪದಾರ್ಥಗಳನ್ನು ಪರಮಾತ್ಮ ಶ್ರೀಕೃಷ್ಣ ನಿರೂಪಿಸಿದ್ದಾನೆ. ಜೀವರು ತ್ರಿವಿಧರು, ಅವರ ಭೋಕ್ತವ್ಯ ಆಹಾರವು ತ್ರಿವಿಧವಾಗಿದೆ. ಒಂದೊಂದು ರಸದಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ 3 ವಿಧ ಇದೆ. ಇದರಂತೆ 6 ರಸಗಳಲ್ಲಿ 3 ಗುಣಗಳು, ಅದನ್ನು ಉಣ್ಣತಕ್ಕ ಜೀವಿಗಳು ಇರ್ತಾರೆ. ಆದ್ದರಿಂದ 18 ರಸಗಳಲ್ಲಿ ಒಂದು ಸಾರ ಸತ್ವಗುಣದ ಭೋಗ ಮುಕ್ತಿಯೋಗ್ಯರಿಗೆ, ಸಾತ್ವಿಕ ರಸ ಅಸಾರ ತಮೋಗುಣದ ಭೋಗ ದೈತ್ಯರಿಗೆ, ನೀತ ರಜೋಗುಣದ ಭೋಗ ನಿತ್ಯ ಸಂಸಾರಿಗಳಿಗಾಗಿದೆ. ಪ್ರಚುರ, ಒಂದು ಗುಣದೊಳಗೆ ಒಂದು ಗುಣ ಅಭಿವೃದ್ಧಿಯಾಗುತ್ತೆ. ಖಂಡ ಅಂದರೆ ಗುಣವೈಷಮ್ಯ ಸೃಷ್ಟಿಕಾಲದಲ್ಲಿ ಮೂಲರಸ, ಸತ್ವರಜ ತಮಸ್ಸಿನ ವಿಭಾಗಗಳೇ ಖಂಡರಸ. ಉಣ್ಣುವ ಅನ್ನದ ಅಗಳಿನಲ್ಲಿ ಖಂಡರಸ. ಈ ರೀತಿಯಾಗಿ ಪರಮಾತ್ಮ ಇವೆಲ್ಲ ರಸಗಳಲ್ಲಿ 72,000 ಮಹಾಲಕ್ಷ್ಮಿಯ ಸಹಿತನಾಗಿ ಪರಮಾತ್ಮನ ರಸಾಖ್ಯ ರೂಪಗಳಿವೆ. 72,000 ನಾಡಿಗಳಿಗೂ ನಾಡಿಗಳಲ್ಲಿ ರೂಪಗಳಿಗೂ ಭೋಜನ ಮಾಡುವ ಸ್ಥೂಲ ಪದಾರ್ಥಗಳ ರೂಪಗಳಿಗೂ ಬಿಂಬೈಕ್ಯವನ್ನು ಚಿಂತಿಸಿ ಭುಂಜಿಸಬೇಕು ಅಂತ ಹೇಳ್ತಾರೆ, ತಿನ್ನಬೇಕು ಅಂತ ಹೇಳ್ತಾ ಇದ್ದಾರೆ. ಕ್ಷೀರ ರಸರೂಪಗ ಕ್ಷೀರಗತರು ರಸರೂಪಗಳು 300 ಮೇಲೆ 54 ಚಾರುಘೃತ ರೂಪಗಳು 79 ಸಾರಗುಣದೊಳಗೆ 5,101 ಸ್ವರೂಪ ದ್ವಿಸಹಸ್ರಾರ 250 ರೂಪ ಫಲಗಳಲ್ಲಿ. ಕ್ಷೀರಗತ ರಸ ಅಂದರೆ ಕುಡಿಯಲಿಕ್ಕೆ ಯೋಗ್ಯವಾದಂಥ ಹಾಲಿನಲ್ಲಿ ಪರಮಾತ್ಮ 354 ರೂಪಗಳಿಂದಿದ್ದಾನೆ. ವಿಷದ ನಾಮಕ ಪರಮಾತ್ಮ. ಚಾರು ಮನೋಹರವಾದ ಘೃತದಲ್ಲಿ, ತುಪ್ಪದಲ್ಲಿ ಪರಮಾತ್ಮ 29 ರೂಪದಿಂದ, ಸ್ಥಿರನಾಮ ರುಚಿಕರವಾದ ಬೆಲ್ಲದಲ್ಲಿ 5,100 ರೂಪ 101. ಇನ್ನು ಉಳಿದಗಳಲ್ಲಿ
ಕಬ್ಬು ಮೊದಲಾದ ಕಚ್ಚುವ ಪದಾರ್ಥಗಳಲ್ಲಿ 2825 ರೂಪದಿಂದ ನಿರಹರ ನಾಮಕ ಪರಮಾತ್ಮ ಇದ್ದಾನೆ. ಹೀಗೆ ಪರಮಾತ್ಮ ವಿಷದ ಸ್ಥಿರ ತೀಕ್ಷ್ಣ ನಿರಹರ ಎಂಬ ರೂಪದಿಂದ ಇದ್ದು ಆ ರಸಗಳನ್ನು ಅವುಗಳಿಗೆ ಕೊಡ್ತಾ ಇದ್ದಾನೆ. ವಿಷದ ಸ್ಥಿರ ತೀಕ್ಷಣವು ನಿರಹರ ರಸಗಳಳು 3,5,000 ತ್ರಿಶತನವರೂಪಗಳ ಚಿಂತಿಸಿ ಭುಂಜಿಪುದು ವಿಷಯ ಶ್ವಸನ ತತ್ವೇಶ್ವರೊಳಗಿದ್ದು ಈ ಪೆಸರಿನಿಂದಲೇ ಕರೆಸುವನು ಧ್ಯಾನಿಸಿದರೀ ಪರಿಮನೆಗೆ ಪೊಳೆವನು ಬಲ್ಲ ವಿಭುಧರಿಗೆ. ಇಲ್ಲಿ ಹೇಳ್ತಾ ಇದ್ದಾರೆ, ಕ್ಷೀರದಲ್ಲಿ ಹಾಲಿನಲ್ಲಿ ವಿಷದ 354 ರೂಪಗಳು, ಘೃತ ಅಂದರೆ ತುಪ್ಪದಲ್ಲಿ ಸ್ಥಿರವಾದದು 29 ರೂಪಗಳು, ಗುಡದಲ್ಲಿ ತೀಕ್ಷ್ಣವಾದದ್ದು 5,001 ರೂಪಗಳು, ಫಲಾದಿಗಳಲ್ಲಿ ನಿರಹರ ರೂಪದಿಂದ 2,825 ರೂಪಗಳು, ಒಟ್ಟು 8,309 ರೂಪಗಳು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಪರಮಾತ್ಮ 8,309 ರೂಪಗಳಿಂದ ಪೇಯಾದಿ ಪದಾರ್ಥಗಳಲ್ಲಿ ಭುಂಜಿಸುವ ಕಾಲದಲ್ಲಿ ಚಿಂತನೆ ಮಾಡಬೇಕು, ತಿನ್ನುವ ಸಮಯದಲ್ಲಿ ಚಿಂತನೆ ಮಾಡಬೇಕು. ವಾಯು ಶ್ವಸನ ಅಂದರೆ ವಾಯು, ಭಾರತೀಯರಮಣ ಮುಖ್ಯ ಪ್ರಾಣ, ಭಾರತೀಯರಮಣ ಆಗಿರ್ತ ಮುಖ್ಯ ಪ್ರಾಣ ದೇವರು 24 ತತ್ವೇಶ್ವರೊಳಗಿದ್ದು ಆ ಪೆಸರಿನಿಂದ ಕರೆಸುತ್ತಾ ಪ್ರತಿನಿತ್ಯ ಭೋಜನ ಸಮಯದಲ್ಲಿ ಈ ಪ್ರಕಾರ ಚಿಂತನೆ ಮಾಡಿದರೆ ಮನಕ್ಕೆ ಹೊಳೆಯುವನು, ಮನಕ್ಕೆ ಗೋಚರಿಸ್ತಾನೆ. ಯಾರಿಗೆಂದರೆ ಅಂತೇಳಿ ಹೇಳ್ತಾ ಇದ್ದಾರೆ, ಈ ಧ್ಯಾನೋಪಾಸನೆ ಮಾಡತಕ್ಕ ಬಲ್ಲ ವಿಭುಧರಿಗೆ ಈ ಮರ್ಮವನ್ನು ಗುರುಮುಖದಿಂದ ತಿಳಿದುಕೊಂಡು ಆ ರೀತಿಯಾಗಿ ತಿಳಿದು ಜ್ಞಾನಿಗಳ ಮನಕ್ಕೆ ಪರಮಾತ್ಮ ಗೋಚರಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯ ದಿಶಫರನಾಮಕ ಜಿವ್ವೆಯಲಿ ದಂತದಲ್ಲಿ ಸಂಸಾಖ್ಯ ತ್ರಿಪತಿಪಾದ್ಯ ಹಯಾಸ್ಯ ವಾಚ್ಯದೊಳ ಪಿರಮಿತ ಸುಖ ಪೂರ್ಣ ಸಂತತ ಕೃಪಣರೊಳಗಿದ್ದವರವರ ರಸ ಸ್ವೀಕರಿಸಿಕೊಡುವ. ಕಪಿಲನಾಮಕ ಪರಮಾತ್ಮ ಭೋಕ್ತೃವಿನ ನೇತ್ರದಲ್ಲಿದ್ದು ತಿನ್ನುವವರ ಕಣ್ಣಿನಲ್ಲಿರ್ತಾನೆ. ಅಂದರೆ ಭೋಜನ ಮಾಡುವಂತಹ ಪದಾರ್ಥಗಳನ್ನು ತಾನು ನೋಡಿ ಅದನ್ನು ಪವಿತ್ರ ಮಾಡಿ ನಮಗೆ ಅದನ್ನು ಕಾಣಿಸ್ಕೊಡ್ತಾನೆ. ನಂತರ ನರಹರಿ ನರಸಿಂಹದೇವರು ಭೋಕ್ತೃವಿನ ತಿನ್ನುವವರ ಆಘ್ರಾಣೇಂದ್ರಿಯದಲ್ಲಿದ್ದಾನೆ. ಪರಮಾತ್ಮ ತಾನು ಆಘ್ರಾಣ ಮಾಡಿ ಆ ಪದಾರ್ಥವನ್ನು ಶುದ್ಧ ಮಾಡಿ ಸುಗಂಧವನ್ನಾಗಿ ಮಾಡ್ತಾನೆ. ಆಮೇಲೆ ಈ ಜೀವರಿಗೆ ಆ ತಿನ್ನುವುದಕ್ಕೆ ಮನಸ್ಸು ಕೊಡ್ತಾನೆ. ಭಾರ್ಗವ ಅಂದರೆ ಪರಶುರಾಮ ದೇವರು, ಹಾಸ್ಯ ಅಂದರೆ ಮುಖದಲ್ಲಿದ್ದು ತುತ್ತು ಬಾಯಲ್ಲಿ ಹಾಕಿದಾಗ ಆ ಮೆಲುವಂಥ ಶಕ್ತಿಪ್ರದನಾಗಿದ್ದಾರೆ ಪರಶುರಾಮ ದೇವರು. ದಂತದಲ್ಲಿ ಹಂಸಾಖ್ಯ, ಮುಖದಲ್ಲಿರುವಂತಹ ಆ ಹಲ್ಲುಗಳಲ್ಲಿ ಪದಾರ್ಥವನ್ನು ಚೆನ್ನಾಗಿ ಅಗೆದು ಅದನ್ನು ರಸ ಮಾಡಿ ಜಿಹ್ವೆಗೆ ಕೊಡಬೇಕಾದ್ರೆ ಆ ಜಿಹ್ವೆಗೆ ಮತ್ಸ್ಯನಾಮಕ ಪರಮಾತ್ಮ ಅಲ್ಲಿದ್ದು ಆ ರಸವನ್ನು ಸ್ವೀಕಾರ ಮಾಡ್ತಾನೆ. ಹಂಸನಾಮಕ ಪರಮಾತ್ಮ ಹಲ್ಲುಗಳಿಂದ ಹಯಾಸ ಹಯವದನ್ನು ರೂಪಿಯಾಗಿರುವಂತಹ ಪರಮಾತ್ಮ ವಾಚ್ಯದಲ್ಲಿ ವಾಕಿನಲ್ಲಿದ್ದಾನೆ. ಊಟ ಮಾಡುವಾಗ ಚಂದದ ಗಿಂದದ ಅನ್ಬೇಕಾದ್ರೆ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ಆ ಮಾತಾಡಿಸುವವನು ಹಯವದನ್ನು ರೂಪಿಯಾಗಿರುವಂತಹ ಪರಮಾತ್ಮ. ಈ ರೀತಿಯಾಗಿ ನೋಡ್ರಿ, ಪ್ರತಿಯೊಂದು ಕ್ಷಣಕ್ಕೂ ಊಟ ಮಾಡುವಾಗ ಪ್ರತಿಯೊಂದು ಕ್ಷಣಕ್ಕೂ ಆ ಪರಮಾತ್ಮನ ನೆನೆಸ್ರಿ. ಅನ್ನ ಸಿಕ್ಕಿದೆ ಅವನಿಂದ, ಇಂದ್ರಿಯಗಳು ಚೆನ್ನಾಗಿವೆ ಅವನ ಅನುಗ್ರಹದಿಂದ, ತಿಂದ ಅನ್ನ ಜೀರ್ಣ ಆಗ್ತಾ ಇದೆ ಅವನ ಅನುಗ್ರಹದಿಂದ, ಅದರಿಂದ ಶಕ್ತಿ ಬರ್ತಾ ಇದೆ ಅವನ ಅನುಗ್ರಹದ, ಪ್ರತಿಯೊಂದು ಅವನ ಅನುಗ್ರಹದಿಂದಲೇ. ಇದನ್ನು ನೆನ್ಪಿಟ್ಕೊಳ್ಬೇಕು ಯಾವಾಗಲೂ. ಪರಿಮಿತಿ ಇಲ್ಲದ ಸುಖಪೂರ್ಣದಿಂದ ಇರುವಂತಹ ಪರಮಾತ್ಮ, ತ್ರಿಪತಿಪಾದ್ಯ ಗಾಯತ್ರಿ ಪ್ರತಿಪಾದ್ಯನಾಗಿರುವಂತಹ ಪರಮಾತ್ಮ ಕೃಪಣರಳು ದೀನರಲ್ಲಿ ಶರಣರಲ್ಲಿ ಇದ್ದು ತಾನು ತನ್ನ ಶುಭರಸವನ್ನು ಸ್ವೀಕಾರ ಮಾಡಿ ಅವರ ಯೋಗ್ಯತೆಗನುಸಾರವಾಗಿ ಅವರವರಿಗೆ ರಸಗಳನ್ನು ಅವರಿಗೆ ಕೊಟ್ಟು ಊಟ ಮಾಡಿಸಿ ಅವರಿಗೆ ಆನಂದವನ್ನು ಕೊಡ್ತಾನೆ ಪರಮಾತ್ಮ. ನಿರುಪಮಾನಂದಾತ್ಮ ಹರಿ ಸಂಕರುಷಣ ಪ್ರದ್ಯುಮ್ನ ರೂಪದೆ ಇರುತಿಹನು ಭೋಕ್ತೃಗಳೊಳೆ ತಚ್ಛಕ್ತಿದನು ಎನಿಸೆ
ಕರೆಸುವನು ನಾರಾಯಣ ನಿರುದ್ಧೆರಡು ನಾಮದಿ ಭೋಜ್ಯ ವಸ್ತುಗಳು ನಿರುತ ತರ್ಪಕನಾಗಿ ತೃಪ್ತಿಯ ನೀವ ಚೇತನಕ್ಕೆ. ನೋಡ್ರಿ, ಪರಮಾತ್ಮ ನಮಗೆ ಎಷ್ಟು ಉಪಕಾರ ಮಾಡ್ತಾ ಇದ್ದ. ಅದಕ್ಕೆ ಊಟ ಕೂತಾಗ ಹಾಳು ಹರಟೆ ಹೊಡೆಯದೆ ಆ ಪರಮಾತ್ಮನ ಸ್ಮರಣೆ ಮಾಡ್ರೆ. ಅನ್ನ ಕೊಟ್ಟವನು ಅವನೇ, ತಿನ್ನಿಸ್ತಾ ಇರುವನು ಅವನೇ, ತಿಂದದ್ದು ಜೀರ್ಣ ಮಾಡ್ತಾ ಇರುವನು ಅವನೇ. ನಿರುಪಮಾನಂದಾತ್ಮ, ಉಪಮೇ ಇಲ್ಲದಂತಹ ಅಸದೃಶವಾದ ಆನಂದವುಳ್ಳಂತಹ, ಅಂದರೆ ಪೂರ್ಣಾನಂದ ನಿತ್ಯ ತೃಪ್ತನಾಗಿರುವಂತಹ ಪರಮಾತ್ಮನಿಗೆ ಈ ಜಡರಸದಿಂದ ಏನೂ ಪ್ರಯೋಜನವಿಲ್ಲ. ಅಂತಹ ಪೂರ್ಣಾನಂದನಾಗಿರುವಂತಹ ಪರಮಾತ್ಮ ಸಂಕರ್ಷಣ ಪ್ರಳಯ ಕಾಲದಲ್ಲಿ ಎಲ್ಲ ಪ್ರಜೆಗಳನ್ನು ಎಳೆಯುತ್ತಾನೆ. ಕಾರಣ ಸಂಕರ್ಷಣ ಅಂತ ಹೆಸರು. ಪ್ರದ್ಯುಮ್ನ ಅಂದರೆ ಅತಿ ಸಂಪತ್ತು ಉಳ್ಳವನು. ಹೀಗೆ ಎರಡು ರೂಪಗಳು ಭೋಕ್ತೃಗಳೊಳಗೆ ಸಂಕರ್ಷಣ ಪ್ರದ್ಯುಮ್ನ ಎರಡು ರೂಪಗಳಿಂದ ಇರ್ತಾನೆ. ನಾರಾಯಣ ಅನಿರುದ್ಧ ರೂಪದಿಂದ ಪರಮಾತ್ಮ ನಾರಾಯಣ ಅನಿರುದ್ಧ ಭೋಜನ ಪದಾರ್ಥದಲ್ಲಿದ್ದಾನೆ. ಸಂಕರ್ಷಣ ಪ್ರದ್ಯುಮ್ನಿಂದ ತಿನ್ನುವವರಿದ್ದಾನೆ, ತೃಪ್ತಿಯನ್ನು ತಂದು ಕೊಡ್ತಾ ಇದ್ದಾನೆ. ನೋಡಿ, ಪದಾರ್ಥ ಹೇಳುವವನೇ ಇದ್ದಾನೆ, ತಂದು ಕೊಡುವ ಆನಂದ ತಂದು ಕೊಡುವವನು ಅವನೇ, ಎಲ್ಲವೂ ಅವನೇ ಆಗಿದ್ದಾನೆ. ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವನ ಭಸ್ತನಾಗಿ ರಮಾಸಮೇತ ವಿಹಾರ ಮಾಳ್ಪನು ಪಂಚರೂಪದಲೇ. ಆಸರೋರು ಅಸಂಭವ ಭವವಾಸವಾದ್ಯಮರಾದಿಚೇತನ ರಾಶಿಯೊಳಗಿಹನೆಂದು ಅರಿತವನೇ ಕೋವಿದನು. ಇನ್ನು ಭೋಜನ ಕಾಲದಲ್ಲಿ ತುತ್ತುಗಳನ್ನು ತೆಗೆದುಕೊಂಡು ತಿಂತೇವೆ. ಆ ತುತ್ತು ಹೊಟ್ಟೆಯೊಳಗೆ ಹೋಗಲು, ತುತ್ತು ತೆಗೆದುಕೊಳ್ಳಲು, ಹೀಗೆ ಒಳಗೆ ಹೊರಗೆ ನಭಸ್ಥನಾಗಿ ಬಹಿ ಆಕಾಶದಲ್ಲಿ ವ್ಯಾಪ್ತನಾದ, ಹೃದಯಾಕಾಶದಲ್ಲಿ ವ್ಯಾಪಿಸಿರುವಂತಹ ರಮಾ ಸಮೇತನಾಗಿರುವಂತಹ ಪರಮಾತ್ಮ ಅಲ್ಲಿ ವಿಹಾರ ಮಾಡ್ತಾನೆ ಅಂತ ಹೇಳ್ತಾನೆ. ಒಂದಲ್ಲ ಎಲ್ಲ ಅನಂತ ಜೀವರಾಶಿಗಳು. ಹೀಗೆ ಪರಮಾತ್ಮ ಪಂಚರೂಪದಲ್ಲಿ ಆ ಸರೋರುಹ ಸಂಭವ ಇಡೀ ಬ್ರಹ್ಮಾಂಡದಲ್ಲಿ ಪದ್ಮನಾಭ ಪರಮಾತ್ಮನ ನಾಭಿಯಿಂದ ಸರೋರುಹ ಕಮಲ ಹುಟ್ಟಿದೆ. ಆ ಕಮಲದಲ್ಲಿ ಮಹತ್ತತ್ವಾಭಿಮಾನಿಯಾಗಿರುವಂಥ ಬ್ರಹ್ಮದೇವರು ಹುಟ್ಟಿದ್ದಾರೆ. ಇಂತಹ ಮಹತ್ತತ್ವಾಭಿಮಾನಿ ಬ್ರಹ್ಮದೇವರು, ರುದ್ರದೇವರು, ಇಂದ್ರಾದಿ ಎಲ್ಲ ದೇವತೆಗಳು, ಎಲ್ಲ ಚೇತನ ರಾಶಿಯಲ್ಲಿ ಪರಮಾತ್ಮ ಇದ್ದಾನೆ. ಅವಕಾಶಪ್ರದನಾಗಿದ್ದಾನೆ, ಅವನೇ ಇದ್ದಾನೆ ಅಂಥೇಳಿ ಅರಿತವನೇ, ಈ ರೀತಿಯಾಗಿ ತಿಳಿದುಕೊಂಡವನೇ ಕೋವಿದ, ಅವನೇ ಪಂಡಿತ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡ್ರಿ, ಒಂದೊಂದು ಪದ್ಯದಲ್ಲಿ ಆ ಪರಮಾತ್ಮನ ಮಹಿಮೆಯನ್ನು ಎಷ್ಟು ಹೇಳ್ತಾ ಇದ್ದಾರೆ. ವಾಸುದೇವನು ಅನ್ನದೊಳು ನಾನಾ ಸುಭಕ್ಷದಿ ಸಂಕರ್ಷಣ ಕೃತೀಶ ಪರಮಾನ್ನದೊಳು ಘೃತದೊಳಗಿಪ್ಪ ಅನಿರುದ್ಧ. ಆಸುಪರ್ಣಾಸಗನು ಸೂಪದಿ ವಾಸವಾನುಜ ಶಾಖದೊಳು ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸಿಹನು. ಅನ್ನದೊಳಗೆ ವಾಸುದೇವ ರೂಪದಿಂದ ಪರಮಾತ್ಮ ಇದ್ದಾನೆ. ಸುಸಮೀಚೀನ ನಾನಾ ಭಕ್ಷ್ಯದೊಳಗೆ ಹೋಳಿಗೆ, ಮಂಡಿಗೆ ಇತ್ಯಾದಿ ಪದಾರ್ಥಗಳಲ್ಲಿ ಪರಮಾತ್ಮ ಸಂಕರ್ಷಣ ರೂಪದಿಂದ ಇದ್ದಾನೆ. ಪರಮಾನ್ನದಲ್ಲಿ, ಪಾಯಸದಲ್ಲಿ ಕೃತೀಶ ಕೃತಿಪತಿಯಾಗಿರುವಂತಹ ಪ್ರದ್ಯುಮ್ನ ಇದ್ದಾನೆ. ಘೃತದೊಳಗೆ ತುಪ್ಪದಲ್ಲಿ ಅನಿರುದ್ಧ ನಾಮಕ ಪರಮಾತ್ಮ ಇದ್ದಾನೆ. ಸೂಪದಿ ಅಂದರೆ ತವ್ವೆಯಲ್ಲಿ ಆಸುಪರ್ಣಾಸಕ ಗರುಡಾರೂಢನಾಗಿರುವಂತಹ ಪರಮಾತ್ಮ ಇದ್ದಾನೆ. ಶಾಖದಳು ನಾನಾ ತರಹದ ತರಕಾರಿಗಳಲ್ಲಿ ವಾಸವಾನುಜ ಇಂದ್ರದೇವರ ತಮ್ಮನಾಗಿರುವಂತಹ ವಾಮನ ರೂಪಿಯಾಗಿರುವಂತಹ ಪರಮಾತ್ಮ ಇದ್ದಾನೆ. ಮೂಲೇಶ ಎಲ್ಲ ರೂಪಗಳಿಗೂ ಮೂಲನಾಗಿರುವಂತಹ ನಾರಾಯಣ ಅಥವಾ ಹೃದಯಾಷ್ಟದಳ ಕಮಲದ ಮೂಲ ಭಾಗದಲ್ಲಿರುವ ಮೂಲೇಶ, ಅಷ್ಟಬಾಹು ನಾರಾಯಣನು ಕಮಲಗತನಾಗಿ ಸಂಚಾರ ಮಾಡ್ಪಂತೆ ಮೂಲೇಶನಾದ ನಾರಾಯಣನು ಸರ್ವತ್ರ ನೆಲೆಸಿಹನು. ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ, ಅನ್ನಾದಿಗಳಲ್ಲಿದ್ದಾನೆ, ಭೋಜನ ಮಾಡುವವರಲ್ಲಿದ್ದಾನೆ, ಸರ್ವತ್ರದಲ್ಲಿ ಅವನಿದ್ದಾನೆ. ಪಚನಕ್ರಿಯಾ, ರಸವಿಭಾಗ, ತುಷ್ಟಿ ಮುಂತಾದ ಎಲ್ಲ ಕಾರ್ಯಗಳನ್ನು ಅವನೇ ಮಾಡ್ತಾನೆ. ಎಲ್ಲವುಗಳಲ್ಲಿ ನಾರಾಯಣ ಇದ್ದಾನೆ ಅಂತ ತಿಳಿದುಕೊಂಡು ಆ ರೀತಿಯಾಗಿ ಉಪಾಸನೆ ಮಾಡಿ ಆಹಾರವನ್ನು ಹರಟೆ ಹೊಡಿಬೇಡ. ಅಲ್ಲಿ ಪರಮಾತ್ಮ ಇಷ್ಟೆಲ್ಲ ರೂಪಗಳಿಂದ ಎದ್ದು ನಮಗೆ ಅನ್ನವನ್ನು ಕೊಡ್ತಾ ಇದ್ದಾನೆ, ತಿನ್ನಿಸ್ತಾ ಇದ್ದಾನೆ, ತಿಂದದ್ದನ್ನು ಜೀರ್ಣ ಮಾಡ್ತಾ ಇದ್ದಾನೆ,
ದೇಹಕ್ಕೆ ಶಕ್ತಿಯನ್ನು ಕೊಡ್ತಾ ಇದ್ದಾನೆ, ಮನಸ್ಸಿಗೆ ಶಕ್ತಿಯನ್ನು ಕೊಡ್ತಾ ಇದ್ದಾನೆ. ಎಲ್ಲ ಪರಮಾತ್ಮ ತಾನೇ ಮಾಡ್ತಾ ಇದ್ದಾನೆ. ಅವನ ಮಹಿಮೆ ಎಷ್ಟಿದೆ ನೋಡಿ. ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡವಾದದೊಂದು ಅಗಳಿನೊಳಗನಂತ ಅಂಶದಿಂದಲೇ ಖಂಡನೆಂದೆಣಿಸೆ ಜಗದೆ ದೇವರ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ಬಗೆಯ ರೂಪವನರಿತು ಭುಂಜಿಸಿ ಅರ್ಪಿಸವನಡಿಗೆ. ಅಗಣಿತಾತ್ಮ ಅನಂತ ರೂಪಿಯಾಗಿರುವಂತಹ ಆ ಪರಮಾತ್ಮನು ಸುಸಮೀಚೀನವಾದ ಭೋಜನ ಪದಾರ್ಥಗಳಲ್ಲಿ ಅಖಂಡ ಅಂದರೆ ಪೂರ್ಣರೂಪ, ಅಂಶಿ ರೂಪದಿಂದ ಅನ್ನಾದಿ ಪದಾರ್ಥಗಳ ಒಂದೊಂದು ಅಗಳಿನಲ್ಲಿ ಒಂದೊಂದು ಭಾಗದಲ್ಲಿ, ಖಂಡ ಅಂದರೆ ತುಣುಕಿನಲ್ಲಿ ಅಂಶರೂಪನ್ನಂತ ಅನಿಸ್ಕೊಂಡು ಅವನೇ ಇದ್ದಾನೆ. ಒಂದೊಂದು ಅನ್ನದ ಅಗಳಿನಲ್ಲಿ ಅಖಂಡ ರೂಪದಿಂದ, ಅದರ ವಿಭಾಗದಲ್ಲಿ ಖಂಡ ರೂಪದಿಂದ, ಹೀಗೆ ಒಂದರೊಳಗೆ ಅನಂತಾನಂತ ರೂಪಗಳಿಂದ ಪರಮಾತ್ಮ ಇದ್ದು ಜಗದೇ 14 ಲೋಕಗಳಲ್ಲಿ ಅಂದರೆ ಬ್ರಹ್ಮಾಂಡದಲ್ಲಿ ಇರುವ ಸರ್ವ ಜೀವರನ್ನು ತೃಪ್ತಿಪಡಿಸುತ್ತಾ ಆನಂದಪಡಿಸುತ್ತಾ ಇದ್ದಾನೆ. ಆದರೂ ಸ್ವಗತ ಭೇದ ವಿವರ್ಜಿತನು, ತನ್ನ ಒಂದೊಂದು ಅಖಂಡ ಖಂಡ ಅಂಶಗಳಿಗೆ ಭೇದವಿಲ್ಲದೆ ಇದ್ದಾನೆ. ಈ ಪ್ರಕಾರ ಬಗೆ ಅಖಂಡ ಖಂಡ ಅಂಶಗಳಿಗೆ ಭೇದವಿಲ್ಲ ಅಂತ ತಿಳಿದುಕೊಂಡು, ಪರಮಾತ್ಮ ರೂಪಗಳನ್ನು ತಿಳಿದುಕೊಂಡು ಭುಂಜಿಸಿ ಭೋಜನ ಮಾಡಿ ಅರ್ಪಿಸವನಡಿಗೆ ತಿಳಿದು ಆ ಪರಮಾತ್ಮನೇ ಅವನೇ ಸರ್ವಕ್ಕೆ ಕರ್ತ ಕಾರಯಿತ ಅಂತ ಹೇಳಿ ಸುಜ್ಞಾನದಿಂದ, ಕರ್ತಾನು ಅವನೇ, ಮಾಡಿಸುವವನು ಎಲ್ಲ ಅವನೇ, ಅವನಡಿಗೆ ಆ ಬಿಂಬರೂಪಿಯ ಪರಮಾತ್ಮನ ಪಾದಕಮಲದಲ್ಲಿ ಈ ರೀತಿಯಾಗಿ ಚಿಂತಿಸಿ ಕೃಷ್ಣಾರ್ಪಣ ಅಂತ ಹೇಳಿ ಅರ್ಪಿಸು, ಸುಪ್ರೀತಿಯಿಂದ ಕೊಡು, ಸಂತೋಷದಿಂದ ಕೊಡು. ಆಗ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ನಿತ್ಯೋಪವಾಸಿಯಾಗಿದ್ದರೂ ಅದನ್ನು ಸ್ವೀಕಾರ ಮಾಡಿ ನಮಗೋಸ್ಕರ ನೋಡ್ರಿ ಎಷ್ಟು ಉಪಕಾರ ಮಾಡ್ತಾಯಿದ್ದ. ಅವನಿಗೇನು ಬೇಕಾಗಿಲ್ಲ, ಆದರೆ ನಮಗೋಸ್ಕರ ಸ್ವೀಕಾರ ಮಾಡಿ ನಮಗೆ ಕೊಟ್ಟು ನಮಗೆ ಆನಂದಪಡಿಸಿ ನಮಗೆ ಶಕ್ತಿಯನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ. ಇದನ್ನು ತಿಳಿದು ಭುಂಜಿಸು ಅಂತ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮೆರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.